ಎಷ್ಟಿದೆ ವಿಶ್ವಾಸ ಬಿಜೆಪಿ ಗೆಲುವಿನ ಬಗ್ಗೆ? ಫಸ್ಟು ಕಳ್ಕೊಂಡಿರೋದನ್ನ ಗಳಿಸೋದ್ರ ಬಗ್ಗೆ ಮಾತಾಡಂಗಿದ್ರೆ ಮೊದಲನೇ ರಿಸಲ್ಟ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆದ್ದಿದ್ದೀವಿ. ಡಿ.ಕೆ. ಸುರೇಶ್ ವಿರುದ್ಧ ಬಿಜೆಪಿ ಗೆದ್ದಿದ್ದೀವಿ. ಓಕೆ. ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಗೆದ್ದಿದ್ದಾರೆ. ಓಕೆ. ಇನ್ನು ನೆಕ್ಸ್ಟು ಫಸ್ಟ್ ಫೇಸ್ 14 ತೊಗೊಂಡ್ವಿ ಅಂದರೆ ತುಂಬ ಚೆನ್ನಾಗಾಗಿದೆ. ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಆಗಿದೆ. ವೈಯಕ್ತಿಕವಾಗಿ ನನ್ನ ಕೇಳೋಂಗಿದ್ರೆ ಯುವಕರು ಅತಿ ಉತ್ಸಾಹದಲ್ಲಿ ವೋಟ್ ಹಾಕಿದ್ದಾರೆ ಬಿಜೆಪಿಗೆ 100%. ಮೋದಿ ಅವ್ರಿಗೆ, ಬಿಜೆಪಿಗೆ. ನೀವು ವರ್ಷ ರಾಜ್ಯಾಧ್ಯಕ್ಷ ಆಗಿದ್ದೀರಿ ಅಂತ ಅಷ್ಟೊಂದು ವಿಶ್ವಾಸ ಹೇಳ್ತಿದ್ದಾರೆ, ಏನು ಕತೆ? ಇಲ್ಲ ಸರ್, ಈಗ ಯುವಕರ ಮೈಂಡ್ ಸೆಟ್ಟೇ ಬೇರೆ ಇದೆ. ಇವತ್ತಿನ ಜನ್ರೇಷನ್ ಮೈಂಡ್ ಸೆಟ್ಟೇ ಬೇರೆ ಇದೆ. ಯುವ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ನನಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಪ್ರಕಾರ ಯುವಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ದೀನಿ. ನಾನೇನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಕ್ ಹೋಗಲ್ಲ ಸರ್. ಫಸ್ಟ್ ಟೈಮ್ ವೋಟರ್ಸಲ್ಲಿ ಐ ಪ್ರಾಮಿಸ್ ಯು 90% ವಿಲ್ ವೋಟ್ ಫಾರ್ ಬಿಜೆಪಿ. 90%. ಯಾವ ಕಾರಣಕ್ಕೆ ಯುವಕರು ಬಿಜೆಪಿಗೆ ವೋಟ್ ಆಗ್ತಿದ್ದಾರೆ ಅಂತ ಹೇಳ್ತೀರಿ ಸರ್? ಪೊಲಿಟಿಕ್ಸ್ ಈಸ್ ಆಲ್ ಅಬೌಟ್ ಯುವರ್ ಅಪೋನೆಂಟ್ ಅಲ್ವಾ ಸರ್? ರಾಜಕಾರಣ ಒಂದು ತಕಡಿ ಇದ್ದಂಗೆ, ಈ ಕಡೆ ಒಬ್ರು ಇರ್ತಾರೆ, ಈ ಕಡೆ ಇನ್ನೊಬ್ರು ಇರ್ತಾರೆ. ಪೂರ ನಿಮ್ದು ಹಿಂಗೆ ತೂಗ್ತಿರ್ಬೇಕು ಹಾಗಾದ್ರೆ ಅಲ್ವಾ? 100%. ಎಸ್. ಈಗ ನನ್ನ ಪಾರ್ಟಿಯ ನನ್ನ ನಾಯಕರು ವಿಶ್ವ ನಾಯಕರು. ನರೇಂದ್ರ ಮೋದಿಜಿಯವರು ವಿಶ್ವ ನಾಯಕರು. 2014 ಆಕ್ಟಿವ್ ಪೊಲಿಟಿಕ್ಸ್ಗೆ ನಾನು ಒಬ್ಬ ಯುವಕನಾಗಿ ಬಂದಿರುವಂಥದ್ದು ಕೇವಲ ನರೇಂದ್ರ ಮೋದಿಯವ್ರನ್ನ ನೋಡಿ. ನನ್ನ ನಂತರ ಲಕ್ಷಾಂತರ ಜನ ಪಾಲಿಟಿಕ್ಸ್ಗೂ ಬರ್ಬೋದು, ರಾಜಕಾರಣನೂ ಮಾಡಬಹುದು ಅಂತ ಬಂದಿರುವಂಥದ್ದು ಈ ಸಿಸ್ಟಮ್ ಒಳಗಡೆಗೆ ನರೇಂದ್ರ ಮೋದಿಯವ್ರನ್ನ ನೋಡಿ ಮಾತ್ರ. ಅಣ್ಣಾಮಲೈಯವರು ಅಂತ ಒಬ್ಬ ದಕ್ಷ ಅಧಿಕಾರಿಗಳು IPS ಹುದ್ದೆ ಇದ್ರು ಇವತ್ತು 39 ವರ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ, ಆಗ ಆಲ್ರೆಡಿ ವರ್ಷ ಮೇಲಾಯಿತು ಅಂದ್ಕೊಳ್ಳಿ, ಅತಿ ಕಿರಿಯ ರಾಜ್ಯಾಧ್ಯಕ್ಷರಾಗಿ ಅವರು IPS ಹುದ್ದೆಯನ್ನು 35 ವರ್ಷಕ್ಕೆ ಬಿಟ್ಟು ರಾಜಕಾರಣ ಮಾಡಬೇಕು ಅಂದರೆ ಅದು ಕೇವಲ ನರೇಂದ್ರ ಮೋದಿಯವರಿಂದ. ನಮ್ಮಂಥ ಜನ್ರೇಷನ್ಗೆ, ನನ್ನ ಜನ್ರೇಷನ್ಗೆ ಪೊಲಿಟಿಕ್ಸ್ ಅಂದರೆ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಅಂದರೆ ನರೇಂದ್ರ ಮೋದಿ. ನನಗೇನೋ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು ಅವತ್ತಿಗೆ, ಚಿಕ್ಕ ವಯಸ್ಸಲ್ಲೂ ಮನಮೋಹನ್ ಸಿಂಗ್ ಸರ್ಕಾರ ಅಂದರೆ ಯೋಚನೆ ಮಾಡ್ತೀವಿ. ಬಟ್ ಇವತ್ತಿನ ಫಸ್ಟ್ ಟೈಮ್ ವೋಟರ್ಸ್ಗೆ ಪ್ರಧಾನಿ ಅಂದರೆ ಹಿಂಗೆ ಇರಬೇಕು, ಮೋದಿಯವ್ರ ಥರನೇ ಇರಬೇಕು. ಆ್ಯಂಡ್ ಇಟ್ ಈಸ್ ಪ್ರೂವನ್ ಸರ್. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಬಾಸ್ ಅಂತಾರೆ. ವೇರ್ ಆರ್ ವಿ? ನಮ್ಮ ಸ್ಥಾನ ಎಲ್ಲಿ ಬಂದಿದೆ ಅದನ್ನು ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ನಿಮ್ಮ ನಾಯಕರು, ವಿಶ್ವ ನಾಯಕರು ಆಪೋಸಿಟ್ ಇರೋರು ಹಾಗಾದ್ರೆ ಸರ್? ಕಾಂಗ್ರೆಸ್ನಲ್ಲಿ ಇರೋರೇ ಅವ್ರನ್ನ ನಾಯಕರು ಅಂತ ಒಪ್ಕೊಂತಾರೆ ಸರ್. ಈಗ ಸೀರಿಯಸ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ. ಅರ್ಹತೆ, ಯೋಗ್ಯತೆ ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪೊಸಿಷನನ್ನು ಕೊಡ್ತಾರೆ. ಅರ್ಹತೆ ಮೇಲೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇದೆ ಅಂದರೆ, ರಾಹುಲ್ ಗಾಂಧಿ ಅವ್ರನ್ನ ಅವ್ರ ಪಾರ್ಟಿಯವರೇ ನಾಯಕರು ಅಂತ ಒಪ್ಕೊಂತಾರೆ ಸರ್. ನನಗೀಗಲೂ ಕಣ್ಣು ಕಟ್ಟದಂಗಿದೆ. ನಾನು ಬೆಂಗಳೂರಲ್ಲಿ ಜೋಸಫ್ಸ್ ಕಾಲೇಜ್ ಓದಿದ್ದು. ಮೌಂಟ್ ಕಾರ್ಮಲ್ಸಲ್ಲಿ ಮಹಿಳೆಯರ ಜೊತೆ, ಹುಡುಗಿರು ಯುವತಿಯರ ಜೊತೆ ಒಂದು ಇಂಟರ್ವ್ಯೂನೋ ಒಂದು ಸಂಭಾಷಣೆ, ಇಂಟ್ರಾಕ್ಷನ್ ಇರುತ್ತೆ. ಲಾಸ್ಟ್ ಎಲೆಕ್ಷನ್ಗೆ ಮುಂಚೆ ಮಾನ್ಯತಾ ಟೆಕ್ ಪಾರ್ಕ್ಗೂ ಬರ್ತಾರೆ. ಹೆಂಗೆ ಟ್ರೋಲ್ ಆಗ್ತಾರೆ ಗೊತ್ತಾ ಸರ್ ರಾಹುಲ್ ಗಾಂಧಿ ಅವರು? ಧೀರಜ್ ಅವ್ರು ನೀವು ಹೇಳ್ತಿರೋದು ಹೇಗಿದೆ ಅಂದರೆ, ನಿಮ್ಮ ನಾಯಕರು ವಿಶ್ವಗುರು, ಅವ್ರು ಫುಲ್ಲು ಟ್ರೋಲ್ ಗುರು ಅನ್ನೋ ಥರ ಹೇಳ್ತಿದ್ದೀರಾ ನೀವು. ನಾನು ಹೇಳಿದ್ನಲ್ಲ ಸರ್ ನಿಮಗೆ ವಿತ್ ಏನಾಗಿದೆ ಇನ್ಸಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ. 2019 ಎಲೆಕ್ಷನ್ಗೆ ಮುಂಚೆ ಮೌಂಟ್ ಕಾರ್ಮಲ್ ಕಾಲೇಜ್, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಕರ್ನಾಟಕ. ಮೌಂಟ್ ಕಾರ್ಮಲ್ ಕಾಲೇಜ್ಗೆ ಹೆಣ್ಣು ಮಕ್ಕಳು, ಬಿಕಾಸ್ ಟುಡೇ ನಾವೇನು ಅನ್ಕೊತೀವಿ ಹೆಣ್ಮಕ್ಳು ಪೊಲಿಟಿಕ್ಸಲ್ಲಿ ಜಾಸ್ತಿ ಇನ್ವಾಲ್ವ್ ಇಲ್ಲ ಅನ್ಕೊತೀವಿ. ಬಟ್ ಅವ್ರು ಎಷ್ಟು ಟ್ರೋಲ್ ಮಾಡಿದ್ದಾರೆ ಅಂತ ವಿಡಿಯೋ ಕೊಡ್ತೀನಿ. ಮಾನ್ಯತಾ ಟೆಕ್ ಪಾರ್ಕ್, ಟೆಕೀಸ್ ಎಷ್ಟು ಟ್ರೋಲ್ ಮಾಡಿದ್ದಾರೆ ವಿಡಿಯೋ ಕೊಡ್ತೀನಿ. ಸೊ ನಮ್ಮ ನಾಯಕರು ನರೇಂದ್ರ ಮೋದಿಯವರು, ಅವರು ಕಾಂಪಿಟೇಷನ್ನೇ ಇಲ್ಲ. ನಾವೇನು ಕಮಿಟ್ ಮಾಡಿದ್ದೀವಿ ಫಸ್ಟ್ ಟೈಮ್ ಮೆಜಾರಿಟಿ ತೊಗೊಂಡಿದ್ದೀವಿ, ನಾವೇನು ಕಮಿಟ್ ಮಾಡಿದ್ದೀವಿ ಸೆಕೆಂಡ್ ಟೈಮ್ ಅಷ್ಟು ಸೀಟ್ಸ್ ತೊಗೊಂಡಿದ್ದೀವಿ. ಇವತ್ತು ಕಮಿಟ್ ಮಾಡ್ತಾ ಇದ್ದೀವಿ NDA ಮೈತ್ರಿಕೂಟ 400 ಸೀಟ್ ಗೆಲ್ತೀವಿ. ಅದ್ರೇನು ಸಂಶಯ ಇಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗೋದ್ರ ಬಗ್ಗೆ ಸಂಶಯ ನನಗೂ ಇಲ್ಲ. ಆ್ಯಂಡ್ ಐ ಥಿಂಕ್ ನೀವು ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಇರಬೇಕು ಪಾಪ. ಯಾವಾಗಲಿಲ್ಲ ಪತ್ರಿಕಾ ಬಟ್ 100% ಇಷ್ಟೇ. ನಮ್ಮ ಮಾಧ್ಯಮದಲ್ಲಿ ಎಡ ಮತ್ತು ಬಲ ಇದೆ. ಬಲಪಂಥೀಯರು, ಎಡಪಂಥ ಅನ್ನೋದು ಒಂದು ಸಿದ್ಧಾಂತಗಳು ಇಟ್ಕೊಂಡವ್ರು ನಮ್ಮವರು. ನನ್ನ ಸಿದ್ಧಾಂತ ಏನು ಗೊತ್ತಾ?
ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್. ಸರಿ ಮತ್ತು ತಪ್ಪಿನ ನಡುವೆ ಸಂಘರ್ಷ ಆಗಬೇಕು. ನನ್ನ ಸಿದ್ಧಾಂತ ಸರಿ ಮತ್ತು ತಪ್ಪು, ನಾಟ್ ರೈಟ್ ವರ್ಸಸ್ ಲೆಫ್ಟ್, ನಂದಲ್ಲ. ಹಾಗಾಗಿ ಹೌದು, ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ, ವೀರಪ್ಪ ಮೊಯ್ಲಿಯವರನ್ನ ಸಂದರ್ಶನ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ನಾನು ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋಕ್ಕಿಂತ ಅಪೋಸಿಷನ್ ವೀಕ್ ಅಂತ. ಹಾಗಾಗಿ ನಿಮ್ಮ ತಕ್ಕಡೆ ಹಿಂಗೆ ತೂಗ್ತಿದೆ ಅಂತ ನಾನು ಹೇಳಿದ್ದು. ಅಮೇಥಿಯಲ್ಲೇ ಗೆಲ್ಲಲಾಗದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವ್ರಿಗೆ ಹೇಗೆ ಸರಿಸಾಟಿ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದು ಸಹಜ. ಅದ್ರ ಜೊತೆಗೆ ಶಿವಣ್ಣ, ಈ ನರೇಟಿವ್ ಏನಿದೆಯಲ್ಲ, ಲೆಫ್ಟ್ ವರ್ಸಸ್ ರೈಟ್, ದಟ್ ಜನರೇಷನ್ ಇಸ್ ಗಾನ್. ಎಡಪಂಥಿ ಬಲಪಂಥಿ ನಡೆಯಲ್ಲ ಸರ್. ಯಾರು ಬಡವ್ರ ಪರವಾಗಿರ್ತಾರೆ, ಬಡಪಂಥೀಯರು ಮಾತ್ರ ಇವತ್ತು ನಡೆಯುವಂಥದ್ದು. ನರೇಂದ್ರ ಮೋದಿಯವರು ಬಡವರ ಪರವಾಗಿರುವಂಥ ಒಬ್ಬ ನಾಯಕರು, ಅವ್ರು ಮಾತ್ರ ನಾಯಕರು ಅನ್ಸ್ಕೊಂತಾರೆ. ಮತ್ತೆ ಹೇಳ್ತೀನಿ, ಎಡನೂ ನಡೆಯಲ್ಲ, ಬಲನೂ ನಡೆಯಲ್ಲ, ಓನ್ಲಿ ಬಡಪಂಥೀಯರ ಪರವಾಗಿ ಇರುವಂಥ ನಾಯಕರನ್ನ ನಮ್ಮ ಸೊಸೈಟಿ ಇವತ್ತು ಒಪ್ಪುತ್ತೆ ಶಿವಣ್ಣ. ಬಟ್ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಗ್ಯಾರಂಟಿನ ಕೊಟ್ಟಿದ್ದೀವಿ ನಾವು, ಗ್ಯಾರಂಟಿ ಹೇಳಿದ್ವಿ, ಜನ ಓಟ್ ಹಾಕಿದ್ರು, ಗ್ಯಾರಂಟಿ ಕೊಟ್ಟಿದ್ದೀವಿ, 20ಕ್ಕೂ ಅಧಿಕ ಸ್ಥಾನ ನಾವು ಗೆಲ್ತೀವಿ ಅಂತ ಎದೆ ತಟ್ಟಿ ಹೇಳ್ತಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಶಿವಣ್ಣ. ಸ್ಟೇಟ್ ಬಜೆಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳುವಂಥ ಪಾಲಿಸಿ ಡಿಸಿಷನ್ಸಿಂದ ಅದರಿಂದ ಇವತ್ತು ಎಷ್ಟು ಕಂಪ್ನಿಗಳು ಬೆಂಗಳೂರಿಗೆ ಬಂದಿದ್ದಾವೆ. FDI 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಷ್ಟು ಕಂಪ್ನಿಗಳು ಬೆಂಗಳೂರಲ್ಲಿ ಬಂದಿದ್ದಾವೆ, ಅದನ್ನ ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ. ರೆವೆನ್ಯೂ ಕಂಪನಿಗಳು ಬೆಂಗಳೂರಿಗೆ ಬಂದಿರೋವಂಥದ್ದು ಕರ್ನಾಟಕಕ್ಕೆ ಬಂದಿರೋದ್ರಿಂದ, IT ಕ್ಯಾಪಿಟಲ್ ನಾವು ಆಗಿರೋದ್ರಿಂದ ನಮ್ಮ ಸ್ಟೇಟ್ ಬಜೆಟ್ ಬೆಳೆದಿದೆ. ಅದಕ್ಕೆ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್. ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್ ಸ್ಟ್ರಾಂಗ್ ಇರೋ ಕಾರಣ, ಒಂದು ಸ್ಟೇಬಲ್ ಗೌರ್ಮೆಂಟ್ ಇರೋ ಕಾರಣಕ್ಕೆ ಮಾತ್ರ ಅಂತಾರಾಷ್ಟ್ರೀಯ ಕಂಪನಿಗಳು ಇವತ್ತಿಲ್ಲಿ ಬಂದಿರೋವಂಥದ್ದು. ಅದ್ರ ಜೊತೆಗೆ ಒಂದು ಆ್ಯಡ್ ಮಾಡ್ತೀನಿ, ನಮ್ಮಂಥ ಯುವಕರಿಗೆ ಎಜುಕೇಷನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗಿದೆ ಶಿವಣ್ಣ. ಮುಂಚೆ ಬೆಂಗಳೂರಲ್ಲಿ ನೀವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಒಂದು 10-12 ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಹೇಳ್ಬೋದಿತ್ತು. ಇವತ್ತು ಹೇಳಿ, ಇವತ್ತು ಯಾವುದಾದ್ರೂ ಒಂದು ಕ್ರಿಶ್ಚಿಯನ್ DPS NPS ಅದು ಇದು, ಎಷ್ಟು CBSE ಸ್ಕೂಲ್ಸು, ಎಷ್ಟು ICSE ಸ್ಕೂಲ್ಸು, ಎಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸು, ಬ್ರ್ಯಾಂಡ್ಸು. ಎಜುಕೇಷನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗಿದೆ. ಇಂಜಿನಿಯರಿಂಗ್ ಕಾಲೇಜಸ್, ವಾಟ್ ವಾಸ್ ಇಟ್ ಎಟ್ 2014, ವಾಟ್ ಇಸ್ ಇಟ್ ಟುಡೇ? ಓಕೆ, ಮೆಡಿಕಲ್ ಕಾಲೇಜಸ್ ತಗೊಳ್ಳಿ, ಇಂಜಿನಿಯರಿಂಗ್ ಕಾಲೇಜಸ್ ತಗೊಳ್ಳಿ, ಡಿಗ್ರಿ ಕಾಲೇಜಸ್ ತಗೊಳ್ಳಿ, ಡಿಪ್ಲೊಮಾ ಫಾರ್ಮ್ಯಾಟ್ ತಗೊಳ್ಳಿ, NEP. ನಮಗೆ ಏನೋ ಸ್ವಾತಂತ್ರ್ಯ ಬಂದಾಗ್ಲಿಂದ ನಮ್ಮ ಎಜುಕೇಷನ್ ಪಾಲಿಸಿ ಚೇಂಜ್ ಆಗಿರಲಿಲ್ಲ. NEP ಮಾಡೋ ಅಂಥ ಧೈರ್ಯ ಯಾರಾದರೂ ಮಾಡಿದ್ರ? ಬಟ್ ಸ್ಟೇಟ್ ಗೌರ್ಮೆಂಟ್ ಅದನ್ನು ಒಪ್ಪಲ್ಲ ಅಂತ ಕೂತಿದಾರಲ್ಲ. ವಿ ಲಿವ್ ಇನ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ನಮ್ಮ ಸಂವಿಧಾನ ಇರುವಂಥದ್ದು ಆ ರೀತಿಯಲ್ಲಿ. ಸ್ಟೇಟ್ ಗೌರ್ಮೆಂಟು ಒಪ್ಪೋದು ಬಿಡುವಂಥದ್ದು, ಇಂಥ ಡಿಸಿಷನ್ಸ್ ತೊಗೊಂಡಾಗ ಗೌರ್ಮೆಂಟ್ನೇ ಟಾಪಲ್ ಮಾಡೋವಂಥ ಕೆಪಾಸಿಟಿ ಜನಕ್ಕಿದೆ, ಯುವಕರಿಗಿದೆ. ಇವತ್ತಿನ ಯುವಕರು ತುಂಬ ಲೆಕ್ಕಾಚಾರ, ಹಳೆ ಕಾಲದವ್ರ ಥರ ಏನಿಲ್ಲ. ಎಕ್ಸ್ಟ್ರೀಮ್ಲಿ ಕ್ಯಾಲ್ಕ್ಯುಲೇಟಿವ್ ಯೂತ್ ನಮ್ಮಲ್ಲಿರೋವಂಥದ್ದು, ಎಕ್ಸ್ಟ್ರೀಮ್ಲಿ ಡಿಸೈಸಿವ್, ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್. ಇವತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಮುಂಚೆ ಯಾವ ಜನ್ರೇಷನ್ಗಿತ್ತು ಶಿವಣ್ಣ? ಅಟ್ಲೀಸ್ಟ್ ಐ ಆಮ್ 32, ನಾನೇನೋ ಜಾಸ್ತಿ ವಯಸ್ಸಾಗಿದೆ ಅಂತಲ್ಲ. ಎನ್ಸೈಕ್ಲೋಪೀಡಿಯಾ, ಆಟ್ಲೆಸ್ಸು, ಈ ಇಂಗ್ಲೀಷ್ ಓದೋವಾಗ ರೆನ್ ಆ್ಯಂಡ್ ಮಾರ್ಟಿನ್ ಅಂತ ಬುಕ್ ಬರೋದು, ಇಂಥವೆಲ್ಲ ನಾವು ನೋಡಿದ್ದೀವಿ. ನನಗೆ ಒಂದು ಜನ್ರೇಷನ್ ಕಮ್ಮಿ. ಒಂದು ಜನ್ರೇಷನ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 25 years. ಶು ಟಾಕ್ ಅಬೌಟ್ ಎನಿವನ್ ಹೂಸ್ 5 to 8 years 10 years ಯಂಗರ್ ದೆನ್ ಮೀ. ಅವ್ರು ಇದು ಯಾವುದೂ ನೋಡೇ ಇಲ್ಲ. ಅವರೆಲ್ಲ ಗೂಗಲ್ ಬಿಟ್ಟರೆ, ಇಂಟರ್ನೆಟ್ ಬಿಟ್ಟರೆ, ವಾಟ್ಸಪ್ ಬಿಟ್ಟರೆ ಇನ್ನೇನು ನೋಡಿಲ್ಲ. ಸೊ ದೇರ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇಸ್ ಸೋ ಮಚ್ ಬಿಗರ್. ಲೈಬ್ರರೀಸು ನಮ್ಮ ಕಾಲದಲ್ಲಿ ಡಿಜಿಟಲ್ ಲೈಬ್ರರಿನೇ ಇರಲಿಲ್ಲ. ಅದಕ್ಕೆ ಮುಂಚೆ ಬಿಟ್ಬಿಡ್ರಿ, ಇನ್ನು ಹಿಂದೆ ನಮ್ಮ ತಂದೆ ಕಾಲಕ್ಕೆ ಹೋಗೋದು ಬೇಡ. ನೀವು ಆಲ್ಮೋಸ್ಟ್ ಸೇಮ್ ಒಂದು 5 years ನಮ್ಮ ಜನ್ರೇಷನಲ್ಲಿ ಏನು ಜಾಸ್ತಿ ಡಿಫ್ರೆನ್ಸಸ್ ಇರೋದು. ಇದೆಲ್ಲ ಮೋದಿ ಕಾರಣಕ್ಕಾಗಿದೆ ಅಂತ. ಮೋದಿ ಕಾರಣಕ್ಕಾಗಿದೆ ಅಂತಲ್ಲ, ಅಷ್ಟು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇರೋವಾಗ ಮೋದಿಯವ್ರ ಗ್ರೋತ್ ಅವ್ರಿಗೆ ಕಾಣಿಸ್ತಾ ಇದೆ, ಮೋದಿಯವ್ರ ಕೆಲಸ ಅವ್ರಿಗೆ ಕಾಣಿಸ್ತಾ ಇದೆ. ಮುಂಚೆ ಕಣ್ಣು ಕಟ್ಬಿಟ್ಟು ಏನೋ ಸಿಗರೇಟ್ಗೆ ಇನ್ನೊಂದು ದೇಶಕ್ಕೆ ಕಳಿಸೋವಂಥ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಇನ್ನೊಂದು ದೇಶಕ್ಕೆ ಒಬ್ರು ಹೋಗ್ತಾರೆ ಅಂದರೆ ಯಾಕೆ ಹೋಗ್ತಾ ಇದ್ದಾರೆ? ಇವತ್ತು ನಾನು ಎಲ್ಲಾದರೂ ಇದ್ದೀನಿ ಅಂದರೆ ನನ್ನ ಫೇಸ್ಬುಕ್ ಸ್ಟೇಟಸ್ ಚೆಕ್ ಮಾಡ್ತಾರೆ, ನನ್ನ ಫೇಸ್ಬುಕ್ ಚೆಕ್ ಮಾಡ್ತಾರೆ, ನನ್ನ ವಾಟ್ಸಪ್ ಚೆಕ್ ಮಾಡ್ತಾರೆ ಚಾನಲ್ ಜನ, ನನ್ನ ಕ್ಷೇತ್ರದ ಜನ. ಧೀರಜ್ ಅಲ್ಲಿ ಬಂದಿದ್ನಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಅಷ್ಟು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇದೆ. ಇದನ್ನು ತಿಳ್ಕೊಬೇಕಾಗತ್ತೆ ಕಾಂಗ್ರೆಸ್ನವರು. ಸುಳ್ಳು ಹೇಳೋ ಅಂಥದ್ದು ನಡೆಯಲ್ಲ. ರಾಜ್ಯ ಸರ್ಕಾರ ಕೊಡ್ತಿರೋ ಅಂಥದ್ದು ದುಡ್ಡು ನಮ್ಮ ದುಡ್ಡು, ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೋದಿತ್ತಲ್ವಾ? ವಾಟ್ ಈಸ್ ಯುವರ್ ಗ್ರೋತ್ ಫ್ಯಾಕ್ಟರ್?
ನೀವು ಗ್ರೋತ್ಗೆ ಎಷ್ಟು ಪರ್ಸೆಂಟ್ ಔಟ್ ಆಫ್ 100 ರೂಪೀಸ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇರುತ್ತೆ, ಸ್ಯಾಲ್ರೀಸ್ ಇರುತ್ತೆ, ಸಾಲ ತೀರ್ಸೋದಿರುತ್ತೆ, ಇದೆಲ್ಲ ಬಿಟ್ಟು ಇವಾಗ ಇವೆಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆಯಿತು. 2,000 ಕೊಡುವಂಥದ್ದು, ಬಸ್ದು, ಇನ್ನೊಂದು 103% ಆಗಿದೆ ಅಂತ ಕೇಳ್ಪಟ್ಟೆ. ಏನು ಇವೆ ಇನ್ನು ಡೆವಲಪ್ಮೆಂಟ್ ಕಣ ಸಿಗ್ತಾ ಇಲ್ಲ ಅಲ್ವಾ? 103% ಇದಕ್ಕೆ ಸಾಲ ಮಾಡೋಂಗಾಗಿದೆ ಅಂತ ಕೇಳ್ಪಟ್ಟೆ. ಮುಂಚೆ ನನಗೆ ಗೊತ್ತಿರೋಂಗೆ 25 to 30% ಗ್ರೋತ್ಗೆ ಅಂತ ಎತ್ತಿಡೋರು. ಇವತ್ತು 15% ಇಳಿದಿದೆ ಅಂತ ನನ್ನ ಮಾಹಿತಿ. ಐ ಆಮ್ ನಾಟ್ ಡೆಫಿನೆಟ್ಲಿ ರೈಟ್ ಅಬೌಟ್ ಇಟ್, ಬಟ್ 10% to 15% ಕಮ್ಮಿ ಆಗಿದೆ ಅಂತ, ಆರ್ 50% ಕಮ್ಮಿ ಆಗಿದೆ ಅಂತ ನನ್ನ ಮಾಹಿತಿ. ಓವರ್ ಆಲ್ 10 to 15, ಬಟ್ ಇಫ್ ಯು ಲುಕ್ ಎಟ್ ದ ಕ್ವಾಂಟಮ್ 50% ರಿಡಕ್ಷನ್ ಆಗಿದೆ ಅನ್ನೋದು ನನಗಿರುವಂಥ ಮಾಹಿತಿ. ಇವತ್ತಿನ ಜನ್ರೇಷನ್ ಕೇಳೋದು ಡೆವಲಪ್ಮೆಂಟ್. ನನ್ನ ಕ್ಷೇತ್ರದಲ್ಲಿ ನನ್ನ ಕೇಳೋದು ಡೆವಲಪ್ಮೆಂಟ್. ನೀವೇ ಹೇಳ್ತಿದ್ದೀರಾ 60,000 ಕೋಟಿ ಶಿವಣ, 200 ಕ್ಷೇತ್ರಕ್ಕೆ ಹಂಚಿ ಶಿವಣ. ಒಂದು ವರ್ಷಕ್ಕೆ ಎಷ್ಟು ಕೋಟಿಗಳು ದುಡ್ಡು ಡೆವಲಪ್ಮೆಂಟ್ ಮಾಡ್ಬೋದು? 300 crores. 300 crores ಅಲ್ಲಿ ಎಷ್ಟು ನೀರಾವರಿ ಯೋಜನೆ ಮಾಡ್ಬೋದಿತ್ತು? ಎತ್ತಿನೊಳೆ ಇವತ್ತು ಮಾತಾಡ್ತಾರಲ್ಲ, 12,000 ಕೋಟಿಗೆ ಲಾಂಚ್ ಆಯಿತು, 24,000 ಕೋಟಿ ಆಯ್ತು. ಎಷ್ಟು ಜಿಲ್ಲೆಗೆ ನೀರು ಕೊಡೋ ಯೋಜನೆ ಅದು? 24,000 ಕೋಟಿ. ಒಂದು 5 ಜಿಲ್ಲೆ. ಹೋಗ್ತಾ 5-6 ಜಿಲ್ಲೆ ಆಗಿದೆ ಈಗ. 5, 6, 7 ಇನ್ನೂ ಜಾಸ್ತಿ ಆಗಿರಬೇಕು. ಸ್ಟಾರ್ಟಿಂಗ್ ಆಲ್ ದ ವೇ ಫ್ರಮ್ ಚಿತ್ರದುರ್ಗ, ಹಾಸನ, ಅಲ್ಲಿಂದ ಕಂಟಿನ್ಯೂ ಹಾಕೊಂಡು ಬರ್ತಾ ಇದೆ ಅಲ್ವಾ ಶಿವಣ್ಣ? ಸೊ 24,000 crores ಒಂದು ನೀರಾವರಿ ಯೋಜನೆಗೆ ನೀವು 10 ವರ್ಷದಿಂದ ಖರ್ಚು ಮಾಡ್ತೀರಾ, ಬಟ್ ಮುಗಿಸಲ್ಲ. 60,000 ಕೋಟಿ ಒಂದೇ ವರ್ಷದಲ್ಲಿ ಖರ್ಚು ಮಾಡ್ತಾ ಇದ್ದೀರಾ. ವೆಲ್ ಆ್ಯಂಡ್ ಫೈನ್, ಒಳ್ಳೇದಕ್ಕೆ ಖರ್ಚು ಮಾಡಿ, ತೊಂದರೆ ಇಲ್ಲ, ಕೊಡ್ತಾ ಇದ್ದೀರಾ. ನೀವು ಡಿಸಿಷನ್ ತೊಗೊಂಡಿದ್ದೀರಾ ಜನರಿಗೆ ಫ್ರೀಯಾಗಿ ಕೊಡಬೇಕು ಅಂತ. ಸ್ಟೇಟ್ ಗೌರ್ಮೆಂಟ್ ಆಯಿತು, ಸೆಂಟ್ರಲ್ ಗೌರ್ಮೆಂಟು ಏನು ಮಾಡಬೇಕೋ ಮಾಡ್ತಾ ಇದ್ದಾರೆ, DBT ಮೂಲಕ ಕಳಿಸ್ತಾ ಇದ್ದಾರೆ. ರೈತರಿಗೆ ಏನು ಸಹಕಾರ ಕೊಡಬೇಕು, ಯಾವ ಟೈಮಲ್ಲಿ? ಹಾರ್ವೆಸ್ಟ್ ಟೈಮಲ್ಲಿ 2,000 ಹಾಕ್ತಾರೆ, ಪೆಸ್ಟಿಸೈಡ್ ಹಾಕೋ ಟೈಮಲ್ಲಿ 2,000 ಹಾಕ್ತಾರೆ, ಸೋಯಿಂಗ್ ಟೈಮಲ್ಲಿ 2,000 ಹಾಕ್ತಾರೆ. ಸ್ಟೇಟ್ ಗೌರ್ಮೆಂಟ್ 4,000 ಎಕ್ಸ್ಟ್ರಾ ಕೊಡ್ತಿತ್ತು, ಅದನ್ನು ಕಟ್ ಮಾಡಿದ್ದಾರೆ. ರೈತರಿಗೆ ಏನು ಕೊಡ್ತಾ ಇದ್ದೀರಾ? ವಿದ್ಯಾಸಿರಿ ಕೊಡ್ತಾ ಇದ್ದೀರಾ? ರೈತರ ಮಕ್ಕಳಿಗೆ ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ಹಿಂಗಸರ ಅಕೌಂಟ್ಗೆ 2,000 ಹಾಕ್ತಾರೆ, ವರ್ಷಕ್ಕೆ 24,000 ಆಗುತ್ತೆ, ಲಾಭ ಆಗುತ್ತೆ ಅಂತಾರೆ ಅವರು. ಎಸ್ ಶಿವಣ್ಣ, 2,000 ಹಾಕ್ತಾ ಇದ್ದೀವಿ. ಆ 2,000ದಿಂದ ಹೌದು ನೀವು ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಇವಾಗ ಬೇಕಾದಷ್ಟು ಜನ ಬೇಕಾದಷ್ಟು ಡಿಸಿಷನ್ಸ್ ಟೈಮ್ ಟು ಟೈಮ್ ತೊಗೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಸರ್ ಬಂದರು, 200 ರೂಪಾಯಿ ಜಾಸ್ತಿ ಮಾಡಿದ್ರು ಪೆನ್ಷನ್ ಅಲ್ವಾ? ಸೊ ಯಾರಿಗೆ 600 ಬರ್ತಿತ್ತು 800 ಬಂತು, 1,000 ಬರ್ತಿತ್ತು 1,200 ಬಂತು, 800 ಬರ್ತಿತ್ತು 1,000 ಬಂತು, ಇಫ್ ಐ ಆಮ್ ನಾಟ್ ರಾಂಗ್. ಈಗ ನೀವು ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಪೆನ್ಷನ್ಗಳು ಕೊಡ್ತಾ ಇದ್ದೀರಾ? ಸರಿಯಾಗಿ ಕೊಡ್ತಿಲ್ಲ. ಪೆನ್ಷನ್ಗಳು ಕೊಡ್ತಾ ಇದ್ದೀರಾ? ಹಾಲಿಗೆ ಪ್ರೋತ್ಸಾಹ ಧನ ರೈತರಿಗೆ ಕೊಟ್ಟಿದ್ದೀರಾ? ಕೊಡ್ತಿಲ್ಲ. ಅದು ಗೊತ್ತು, ರೈತರು ಭಾಳ ಚೆನ್ನಾಗಿ ರೈತರಿಗೆ ಕೊಟ್ಟಿದ್ದೀರಾ? ಎಷ್ಟು ತಿಂಗಳಾಗಿದೆ ಸರ್ಕಾರ ಬಂದು? ಎಷ್ಟು ತಿಂಗಳಾಗಿದೆ? ಹೈನುಗಾರಿಕೆ ನಂಬ್ಕೊಂಡು ಪ್ರತಿ ಕುಟುಂಬ ನಡೆಯುತ್ತೆ ಶಿವಣ್ಣ. 90% ಆಫ್ ಮೈ ರೂರಲ್ ಪಾಪ್ಯುಲೇಷನ್ ಈಸ್ ಡಿಪೆಂಡೆಂಟ್ ಆನ್ ಹೈನುಗಾರಿಕೆ. ಸೊ ಈ ರೀತಿ 90% ಡಿಪೆಂಡೆಂಟ್ ಇರೋವಾಗ ನೀವು ಅವ್ರಿಗೆಲ್ಲ ಏನು ಮಾಡ್ತಿಲ್ಲ. ಎಲ್ಲ ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ, ಬ್ಯಾಲೆನ್ಸ್ಡಾಗಿ ಹೋಗಿ ಮಾಡ್ಬೋದಲ್ವ? ಪ್ರಶ್ನೆ ಮಾಡೋ ಅಂಥದ್ದು ನಾವು ಮಾಡ್ತಾನೆ ಇದ್ದೀವಿ. ನೀವೊಂದು ಗ್ಯಾರಂಟಿ ಅಂತ ಕೊಟ್ಟಿದ್ದೀರ. ಗ್ಯಾರಂಟಿ ಅಂತ ಕೊಟ್ಟ ಮೇಲೆ ಇಟ್ ಶುಡ್ ಹ್ಯಾವ್ ಬಿನ್ ಅ ಕ್ಯಾಲ್ಕುಲೇಟಿವ್ ಡಿಸಿಷನ್. ಡೆವಲಪ್ಮೆಂಟ್ ಪ್ಲಸ್ ಎಕನಾಮಿಕ್ ಸ್ಟೆಬಿಲೈಸೇಷನ್. ನೀವೇನು ಹೇಳ್ತಾ ಇದ್ದೀರಾ? ಆರ್ಥಿಕ ಸ್ತಬಲತೆ. 2,000ದಿಂದ ಆರ್ಥಿಕ ಸ್ತಬಲತೆ ತಂದುಬಿಡ್ತೀರಾ? ಆಗುತ್ತಾ? ವಿದ್ಯಾಭ್ಯಾಸ ಕೊಟ್ಟರೆ ಆಗುತ್ತಾ? ಇಲ್ಲ ರೈತರಿಗೆ ನೀರು ಕೊಟ್ಟರೆ ಆಗುತ್ತೆ? ನೀರಾವರಿ ಕೊಟ್ಟರೆ 2,000 ದುಡಿಯೋಕ್ಕಾಗಲ್ವ ಶಿವಣ್ಣ? 24,000 ದುಡಿಯಲ್ವ ಶಿವಣ್ಣ? ಇವತ್ತು 1 ಎಕರೆ ಜಮೀನಲ್ಲಿ ಅಡಿಕೆ ಹಾಕ್ಬಿಟ್ಟು 5 ಲಕ್ಷ ತೆಗಿತಾರೆ ರೈತರು. ನೀರಾವರಿ ಕೊಡ್ರಿ ಅವ್ರಿಗೆ, ನೀರು ಕೊಡಿ. 1 ಎಕರೆ 5 ಲಕ್ಷ ಶಿವಣ್ಣ. ಟ್ರಾನ್ಸ್ಫಾರ್ಮರ್ಗೆ ಎಕ್ಸ್ಟ್ರಾ ದುಡ್ಡು ಖರ್ಚುಗಳನ್ನು ನಿಲ್ಲಿಸಿ ಇವೆಲ್ಲ ಹೇಳ್ತಿರ್ತೀರಿ. 100%. ಬೋರ್ವೆಲ್ ಹಾಕೋಂಥವ್ರು 20,000 ಕೊಟ್ಟರೆ ಆಗೋ ಕೆಲಸ ಇವತ್ತು 3 ಲಕ್ಷ. ಅದು ಫೀಸು, ಗಿಂಬಳ. ಆ್ಯಂಡ್ ಏನು ಅಧಿಕಾರಿಗಳಂತೂ ಓಪನ್ ಆಗಿ ಇಷ್ಟು ಭ್ರಷ್ಟಾಚಾರ, ತಾಂಡವ, ದೊಡ್ಡ ಮಟ್ಟಕ್ಕೆ 100%. ಎಸ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿಯಾಗಿ ಜನಗಳಿಗೆ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ. 20,000 ಟ್ರಾನ್ಸ್ಫಾರ್ಮರ್ ಈಗ 3 ಲಕ್ಷ ಆಗ್ತಿದೆ. ರೈತನ ಬೆಳೆಗೆ ನೀರು ಕೊಟ್ಟಿರೋ ಸಾಕಿರೋದು, ಬೆಂಬಲ ಬೆಲೆ ಕೊಟ್ಟಿರೋ ಸಾಕಿರೋದು. ರೈತ ಸ್ವಾವಲಂಬಿಯಾಗಿ ಬದುಕ್ತಿದ್ದ. ಆರ್ಥಿಕ ಸಬಲತೆ ಅಂದರೆ ಅಕೌಂಟ್ಗೆ 2,000 ಹಾಕೋದಲ್ಲ. ಬೆಳೆಯೋ ಬೆಳೆಗಳಿಗೆ ಬೆಲೆ ಕೊಡಬೇಕು, ಬೆಳೆಯೋಕೆ ನೀರು ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. 100% ಶಿವಣ್ಣ. ಎಸ್, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಹಾಲಿನ ಪ್ರೋತ್ಸಾಹನ ಹೌದು, ನಮ್ಮೂರ ಕಡೆ ಡೈರಿಗಳಲ್ಲಿ, ನಾನು ಮಂಡ್ಯದವನೇ, ಮನ್ಮುಲ್ ನಮ್ಮ ಭಾಗದಲ್ಲಿ ಹಾಲಿಗೆ ಪ್ರೋತ್ಸಾಹಧನ ಬರ್ತಿಲ್ಲ, ಸಮಸ್ಯೆಗಳಿದೆ. ಬಟ್ ಅದಕ್ಕೆ ಜನ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡಿ ವೋಟ್ ಮಾಡಿದಾರೆ ಗೊತ್ತಿಲ್ಲ ನನಗೆ. ಹಾಲಿನ ರೇಟು ಅದಕ್ಕೆ ಏನಾದರೂ ಒಂದು ಸ್ಟೆಬಿಲೈಸೇಷನ್ ತರುವಂಥದ್ದು, ಒಂದು ದರ ಫಿಕ್ಸ್ ಮಾಡೋವಂಥದ್ದು, ಅದನ್ನು ಜಾಸ್ತಿ ಮಾಡೋವಂಥದ್ದು, ಇಂಥದ್ದು ಮಾಡಿ. ಅದೇ 2,000 ಬೇರೆ ರೀತಿಯಲ್ಲಿ ಕೊಡಿ, ಬೇಡ ಅನ್ನಲ್ಲ.
2,000 ಬೇರೆ ರೀತಿ ಇಂಡೈರೆಕ್ಟ್ ಎಲ್ಲ ಸರ್ಕಾರಗಳು ಕೊಡ್ತಿತ್ತು ಶಿವಣ್ಣ. ಇವ್ರೇನೋ ಅಂದ್ರೆ ಡೈರೆಕ್ಟಾಗಿ ಅಕೌಂಟಿಗೆ ದುಡ್ಡು ಹಾಕ್ತಾ ಇದಾರೆ ಬಿಟ್ರೆ ಎಲ್ಲ ಸರ್ಕಾರಗಳು ಕೊಡ್ತಿದ್ದೆ ಇವರು ಮಾಡ್ತಿರೋದು. ದೇ ನಾಟ್ ಡೂಯಿಂಗ್ ಎನಿಥಿಂಗ್ ಸ್ಪೆಷಲ್, ದೇ ನಾಟ್ ಡೂಯಿಂಗ್ ಎನಿಥಿಂಗ್ ಔಟ್ ಆಫ್ ದ ಬಾಕ್ಸ್.